ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸ್ತಾರೆ. ಕರ್ನಾಟಕದಲ್ಲಿ ಬಂದುಬಿಟ್ಟು ಡಿಸೆಂಬರ್ 3ಕ್ಕೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ದಿನಾಚರಣೆ ಆಗುತ್ತೆ. ಡಿಸೆಂಬರ್ ಒಳಗಡೆ ಡಿಸೆಂಬರ್ ತಿಂಗಳಲ್ಲಿ ತಾಲೂಕು ಮಟ್ಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ವಿಕಲಚೇತನ ದಿನಾಚರಣೆ ಆಚರಣೆ ಆಗ್ತವೆ. ಅದೇ ಉದ್ದೇಶದಿಂದ ಈ ಬಾರಿ ನಮ್ಮ ಸಂಕಲ್ಪ ವಿಕಲಚೇತನ ಒಕ್ಕೂಟ ರಾಯಚೂರು ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಇದೇ 13/12/2025 ಶನಿವಾರರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವ ವಿಕಲಚೇತನ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಮಾನ್ವಿ ಪಟ್ಟಣದ TAPMCS ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠದ ಪರಮ ಪೂಜ್ಯ ಷಟಸಲ್ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಜೊತೆಗೆ ಮುಸ್ಲಿಂ ಧರ್ಮ ಗುರುಗಳಾದ ಸೈಯದ್ ಸಜ್ಜದ್ ಮತ್ವಾಲಿ ಅವರು ಹಾಗೂ ಫಾದರ್ ಸಂತ್ ಮೇರಿ ಚರ್ಚ್ನ ಫಾದರ್ ಸುರೇಶ್ ವಿಲ್ಸಮ್ರವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ನಾಯಕ್ ಸೌಕರ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರಾದ ದೇಸಾಯಿ ಧೋತ್ರಪಂಡಿ ಸರ್ ಅವರು ವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಸಾಹಿತಿಗಳಾದ ಹಾಗೂ ನಮ್ಮ ಸಮುದಾಯದವರಾದ ದೇವರಾಜಸ್ ಬಪ್ಪೂರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ವಿಕಲಚೇತನರು ಕೂಡ ಭಾಗವಹಿಸಿ ಅಲ್ಲಿ ಏನು ನಾವು ವಿಕಲಚೇತನರ ಬಗ್ಗೆ ನಡೀತಕ್ಕಂಥ ಸೌಲಭ್ಯಗಳೇ ಆಗಿರ್ಬೋದು ಅಥವಾ ವಿಕಲಚೇತನ ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚಿಸಕ್ಕಂಥ ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ. ವಿಕಲಚೇತನರ ದಿನಾಚರಣೆ ಸ್ಥಳ TAPMC ಆವರಣ ಮಾನ್ವಿ ಪಟ್ಟಣದಲ್ಲಿ. ಏನಂತಂದರೆ ಸರ್ಕಾರಿ ಮಟ್ಟದಲ್ಲಿ ವಿಕಲಚೇತನರ ದಿನಾಚರಣೆ ಮಾಡ್ತಕ್ಕಂಥದ್ದು ಡಿಸೆಂಬರ್ 3. ಆದರೆ ವಿಕಲಚೇತನರ ದಿನಾಚರಣೆ ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ, ಒಂದು ಮನೆಯಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಏನು ಗೊತ್ತಿರಲ್ಲ. ನಾವು ಅದನ್ನೇ ಒಂದು ಕಾರ್ಯಕ್ರಮನ ತಾಲೂಕು ಮಟ್ಟದಲ್ಲಿ ಮಾಡಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಮ್ಗೆ ಅಂಗವಿಕಲರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮಾರ್ಗದರ್ಶನ ನಾವು ನೀಡ್ತಕ್ಕಂಥದ್ದು. ಯಾಕಂತಂದರೆ ಅಂಗವಿಕಲರನ್ನ ನಾವು ಒಂದು ದಿನಾಚರಣೆ ಮಾಡೋದ್ರ ಮೂಲಕ, ಒಂದು ಹಬ್ಬ ಮಾಡೋದ್ರ ಮೂಲಕ ಅವರನ್ನು ಕರೆಸಿದರೆ ಅವರಿಗೆ ಒಂದು ಹೆಚ್ಚಿನ ಅರಿವು ಮೂಡಿದಂತೆ ಆಗುತ್ತೆ. ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಮಾಧ್ಯಮಿತರಿಗೆ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಸಂಕಲ್ಪ ವಿಕಲಚೇತನರ ಒಕ್ಕೂಟ ಎಲ್ಲ ವಿಕಲಚೇತನ ಬಾಂಧವರು ಹಾಗೂ ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಎಲ್ಲ ರಾಜಕೀಯ ಧುರೀಣರು, ನಾಯಕರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೆ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಮಾಧ್ಯಮಿತರು ಕೂಡ ಆಗಮಿಸಿ ಧನ್ಯವಾದಗಳು.